ರೇಟ್ ಅದೇನು ಡಿಫರೆನ್ಸ್ ಆಗಲ್ಲ. ಬಟ್ ಈಗೇನು ಈ ಹವಾಮಾನ ಬಿತ್ತೇವಲ್ರಿ ಬಹಳ ಜನ ಬೆಳಗ್ಗೆ ಹೊಡೆದಲ್ಲ, ಅದಕ್ಕೆ ಸರಿಯಾದ ಹಸಿ ಬೇಕು, ಗೊಂಜಾಗಲ್ಲ. ಸರಿಯಾದ ತೇವಾಂಶ ಇಲ್ಲ ಅಂದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗ್ತದೆ, ಶಾರ್ಟೇಜ್. ಸೊ ಗೋವಿನ ಜೋಳ ಕಡಿಮೆ ಮಾಡಿ ಸೋಯಾಬೀನ್ ಕಡೆ ಹೆಚ್ಚು ಮಾಡಿದ್ರಿಂದ ಸೋಯಾಬೀನ್ ಬೀಜದ್ದು ಬಹಳ ಕಡೆ ಶಾರ್ಟೇಜ್ ಆಗ್ತದೆ ನಮ್ಮಲ್ಲಿ. ಈಗ ತರಿಸ್ತಾ ಆಗಲ್ಲ, ಗುಜರಾತ್ ನಿಂದ ಇಲ್ಲಿದ್ದ ನಮ್ಮ ಜಿಲ್ಲೆ ಒಂದ ಹೆಚ್ಚು ಪಡೆದ್ರೆ ಹೊರಗೆ ಮಾರ್ಕೆಟ್ ಮಾಧ್ಯಮ ಮಿತ್ರರು 2025-26ನೇ ಹಂಗಾಮಿನ ಮಳೆಗಾಲದ ಹವಾಮಾನ ತಜ್ಞರು ಹೇಳೋ ಪ್ರಕಾರ ಮಳೆ ಬಹಳ ಕಡಿಮೆ, ಸೂಪರ್ ಎಲ್ಲಿ ಅನ್ನೋ ಬರೋದ್ರಿಂದ ಮಳೆ ಹಿಂದ್ಕೋಕತಿ ಮಾಹಿತಿ ತಗೊಂಡು ನಾವು ಮಾಡ್ತಿರ್ತೀವಿ. ಆದ್ರೆ ಕೆಲವೊಂದು ಈ ನಮ್ಮಲ್ಲಿ ಗುಡ್ಡದ ಮಲ್ಲಾಪುರ ಏತ್ ನೀರಾವರಿ ಐತಿ, ಬಾಣಮಡ ಏತ್ ನೀರಾವರಿ ಐತಿ, ಆಮೇಲೆ ಮಂಗಳೂರು ಏತ್ ನೀರಾವರಿ ಐತಿ. ಹೊಳಿ ಬಂದಾಗ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಅದಕ್ಕೆ ಸಂಬಂಧಪಟ್ಟ ಬಾವಿ ತೋಡಕ್ ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತವಾಗಿ ಹೊಳಿ ಬಂದ ತಕ್ಷಣ ನೀರೆತ್ತಿ ಕೆರೆ ಕಟ್ಟೆಗಳನ್ನು ತುಂಬಿಸುವಂತ ವ್ಯವಸ್ಥೆ ಮಾಡಿದ್ರ, ಸರ್ಕಾರದಾಗ ಮಾಡಿದ್ರೆ 1 ವರ್ಷ ಏನು ಸೂಪರ್ ನ್ಯಾನೋ ಆದಾಗ ಬರೀ 20 TC ಆಯೋದಿಲ್ಲ, ತಾಂತ್ರಿಕ ದೋಷ ಅದಾವು, ಅವ್ರು ಸರಿ ಮಾಡ್ಕೊಂತ ಮಾಡ್ತಿದ್ರೆ ಹೊಳೆ ನೀರು. ಈ ಪರಿಸ್ಥಿತಿಯಾಗಿ ಕೆಲವೊಂದು ಕೆರೆ ಕಟ್ಟೆಗಳು ತುಂಬಂತ ಅನಿವಾರ್ಯತೆ. ಈಗ ಅವ್ರ ಕಾರ್ಯಪ್ರವೃತ್ತರಾಗಿ ಕೆಲವೊಂದು ಗೇಟ್ಗಳಿಗೆ ಗೇಟ ಇಲ್ಲ, ಬಂದಾರ ಮಾಡಿದಾರ, ಅವು ಗೇಟ್ಗಳು ಸದ್ಗಿನೂ ಕಾಳುವಾಗಿದಾವ ಅಂತ ಹೇಳ್ತಾರೆ. ಹಿಂಗಾಗಿ ಆ ತಡೆ ನೀರು ಬಂದಾರದಲ್ಲಿ ಹೆಚ್ಚಿ ನೀರಾವರಿ ಮಾಡಂತ ರೈತರಿಗೂ ಬಹಳ ತುಂಬಾ ಅನ್ಯಾಯ ಆಗೈತಿ. ಇದರ ಬಗ್ಗೆ ನಿಗಾ ವಹಿಸಿ ಇಂಜಿನಿಯರ್ಗಳು ಸಕಾಲದಲ್ಲೇ ಆ ಕಾರ್ಯನಿರ್ವಹಿಸಿ ಸಮರ್ಪಕವಾಗಿ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಕೆಲಸ ಕೊಡುತ್ತೆ. ಬಹಳಷ್ಟು ಜನ ಲಾವಣಿ ಹಾಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾಳು ಕೊಡೋದಕ್ಕೆ ಅವ್ರಿಗೆ ಆಪ್ಷನ್ ಇಲ್ಲ.